ಬಳಿಯ ವಿಷ್ಕರದು ಸ್ವರ್ಗದ ಅಧಿಕಾರವನ್ನು ಈ ಕಾಲಕ್ಕೆ ಅಂಬಾಸುರ ಪಡೆದುಕೊಂಡಿದ್ದೇನೆ. ಆ ದೇವೇಂದ್ರನ್ನು ಇಲ್ಲಿಂದ ಹೊಡೆದೋಡಿಸಿ ಇಲ್ಲಿಯ ಅಧಿಕಾರ ಮಾತ್ರವಲ್ಲ, ಸಕಲ ಸಂಪತ್ತನ್ನು ನಾನು ಪಡೆದುಕೊಂಡಿದ್ದೇನೆ. ಇಲ್ಲಿಯ ಸಕಲ ಸಂಪತ್ತು ಈ ಕಂಬಾಸುರನಿಗೆ ದಕ್ಕಿದಂತಾದರೆ ಅದರಲ್ಲಿ ನೀನೂ ಬಂದೆ. ನೀನು ಈ ಸ್ವರ್ಗದ ಒಂದು ಸಂಪತ್ತೇ, ಸಿರಿ ಸಂಪತ್ತು. ಆದ್ದರಿಂದ ದೂರ ನಿಲ್ಲಬೇಡ. ಪರಾಕ್ರಮಿಯಾದಂತ 3 ಲೋಕಗಳನ್ನು ತನ್ನ ಸ್ವಸಾಮರ್ಥ್ಯದಿಂದಲೇ ಗೆದ್ದು ಅಧಿಕಾರವನ್ನು ಸ್ಥಾಪಿಸಿಕೊಂಡು ಇಲ್ಲಿಯೂ ಬಂದು ನಿನ್ನ ಗಂಡನನ್ನು ಬರೇ ದಂಡ ಎಂಬುದಾಗಿ ತೋರಿಸಿಕೊಟ್ಟು ಈ ಪೀಠವನ್ನು ನಾನು ಎಳೆದುಕೊಂಡಿದ್ದೇನೆ. ಈ ಪೀಠದಲ್ಲಿ ನಾನು ಕುಳಿತು ಇಲ್ಲಿಯ ಅಧಿಕಾರವನ್ನು ಮಾಡಬೇಕೆಂದರೆ ಆ ಪೀಠದ ವಾಮಭಾಗ ಭರ್ತಿಯಾಗಬೇಕು. ಅದಕ್ಕಾಗಿ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಒಳ್ಳೆಯ ಮಾತಿನಲ್ಲಿ ಬಂದು ನನ್ನ ಈ ವಾಮಭಾಗದಲ್ಲಿ ಕುಳಿತು ನನ್ನನ್ನು ಸೇರೋ ನನ್ನನ್ನು ಬೆರೆಸುವ ಮನಸ್ಸು ಮಾಡಿದ್ದೇನೆ. ಬಾಯಿ ಕಡೆ ಎಲ್ಲ ವಿಷಯವನ್ನು ತಿಳಿದ ಬಲ್ಲ ಮಹಿಮ ನೀರು ಎಲ್ಲ ವಿಷಯವನ್ನು ತಿಳಿದ ಬಲ್ಲ ಮಹಿಮ ನೀನು ಕೊಲ್ಲದಂತೆ ಬೇಡೈ ಮಾತು ಸಲ್ಲದಲ್ಲೇ ಆನು ಕೊಲ್ಲದಂತ ಬೇಡ ಮಾತು ಸಲ್ಲದಲ್ಲೇ ನಾನು ಎಲ್ಲ ವಿಷಯವನ್ನು ತಿಳಿದ ಬಲ್ಲ ಮಹಿಮ ನೀನು ಕುಲ್ಲರಲ್ಲಿ ಬೇಡ ಮಾತು ಸಲ್ಲದಲ್ಲೇ ನಾನು ನೀ ಮಹಿಮನು ಸತಿ ಎಲ್ಲವನ್ನು ಅರಿತವ ನಾನು. ಲೋಕ ತಿರುಗಾಡಿ ನ್ಯಾಯ ಅನ್ಯಾಯ ಧರ್ಮ ಅಧರ್ಮವನ್ನು ಅರಿತುಕೊಂಡವ. ಮೇಲಾಗಿ ಇಂದ್ರನನ್ನು ಸೋಲಿಸಿ ದೇವಲೋಕವನ್ನು ನಿನ್ನದಾಗಿಸಿಕೊಂಡೆ. ಅಂದುಕೊಂಡಿದ್ದೇನೆ. ಹೌದು, ಹಾಗೆಂದು ನಾನು ಯಾರು? ಈ ಮನ್ವಂತರದ ದೇವರಾಜ ಪುರಂದರನ ಮಡದಿ. ಆತನಿಗೆ ಮಾತ್ರ ಸೀಮಿತಳಾದ ನನ್ನನ್ನು ನೀನು ಬಯಸುವುದು ತಪ್ಪಯ್ಯ. ನಾನು ಬಯಸುವುದು ತಪ್ಪ? ಮುಚ್ಚಬಾಯಿ. ಎನ್ನ ಮಾದ ಮೀರಿ ನಡೆಯಲು
ನೀರೇ. ಸತಿಯೇ, ಒಳ್ಳೆಯ ಮಾತಿನಲ್ಲಿ ಬಂದು ನನ್ನ ವಾಭಭಾಗವನ್ನು ಅಲಂಕರಿಸಿಕೊ. ನಿನ್ನನ್ನು ಸುಮ್ಮನೆ ಒಂದು ಗಡಿಯ ಸುಖಕ್ಕಬೇಕಾಗಿ ಈ ಕಂಹ ಬಯಸಿದವನಲ್ಲ. ನನ್ನ ವಾಮಭಾಗದಲ್ಲಿ ಕುಳಿತು ನನ್ನ ರಾಣಿಯಾಗಿ ಮೆರೆಯುವುದಕ್ಕಾಗಿ ನಿನ್ನನ್ನು ಕೇಳಿಕೊಂಡೆ. ಅದನ್ನು ಒಪ್ಪದೆ ನೀನು ಹಿಂಜರಿತಿಂದಾದರೆ ನಿನ್ನನ್ನು ಬಿಡುವವನು ಈ ಕಂಹನಲ್ಲ. ಸಾರಿ ಹೇಳುತ್ತಾ ಇದ್ದೇನೆ, ಬಾರದಿದ್ದರೆ ನಿನ್ನನ್ನು ಬಿಡಲಾರೆ. ಬಾ. ನಾರದ ಮಹರ್ಷಿಗಳು ಬರುವುದಕ್ಕೆ ಒಂದು ಕಾಲವೇನು ನಿಮಗೆ ಹೇಳಿಲ್ಲ. ನಾನು ಒಂದು ಒಳ್ಳೆಯ ಕಾರ್ಯಕ್ಕೆ ಇಳಿದಂತ ಕಾಲಕ್ಕೆ ನಿಮ್ಮ ಆಗಮನ. ಆದರೆ ಏನು ಮಾಡೋಣ ಹೇಳಿ? ಇದು ಒಳ್ಳೆಯ ಕಾರ್ಯವ ಮತ್ತೆ ಏನಿದು ನಿನ್ನ ಅವಂತ ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿದ್ದೇನೆ. ಆಗಿರ್ಬೋದು. ಅವನ ಮನದಿಯಂತ ಸತಿ ನನಗೆ ಬೇಕು. ಅದಕ್ಕಾಗಿ ನಾನು ಹೊರಟಿದ್ದಂತ ಕಾಲಕ್ಕೆ ಅವಳು ಬೇಕು ಅಂತ ಹೇಳಿ ನನ್ನನ್ನು ಹಿಡಿದುಕೊಳ್ಳೋದು. ಅಡ್ಡವಾಗಿ ನೀವು ಬಂದಿದ್ದೀರಲ್ಲ. ಆದ್ರೆ ಏನು ಮಾಡೋಣ ಹೇಳಿ? ಬರಬೇಡಿ ಅಂದ್ರೆ ಬಾರದಿರುವವರು ನೀವಲ್ಲ, ಬರಬೇಕು ಎಂದು ಕೇಳಿಕೊಂಡು ನೀವು ಬರುವವರಲ್ಲ. ಈಗ ಬರುವ ಅನಿವಾರ್ಯತೆಯೂ ಬಂತು. ಅಂತೂ ನೀವು ಬಂದಿದ್ದೀರಿ, ನಿಮ್ಮನ್ನು ಹೀಗೆ ಬಿಡಲ್ಲ, ಹೊಂದಿಸಿಕೊಂಡಿದ್ದೀರಾ. ಬನ್ನಿ ಬನ್ನಿ, ನಮಗೆ ಯೋಗ್ಯವಾದಂತ ಆಸನವನ್ನು ನೀಡಿದ್ದೇನೆ. ಆದರೆ ಏನು ಮಾಡೋಣ, ಗಡಿಬಿಡಿಯಲ್ಲಿ ಬಂದಿದ್ದೀರಿ. ಆದರೆ ನಿಮಗೆ ಮಾಡಬೇಕಂತ ನನ್ನ ಕರ್ತವ್ಯಗಳು ಈ ವೇಳೆಯಲ್ಲಿ ಮಾಡುವುದಕ್ಕೆ ಸಾಧ್ಯವಾಗಿದೆ. ಆದರೂ ಇಂತ ಇಲ್ಲ, ಬೇಕಾದಂತ ಸಕಲ ಅನುಭವಗಳನ್ನು ಮಾಡುತ್ತೇನೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ. ಆದ್ದರಿಂದ ಅದಕ್ಕೆ ಬೇಕಾದಂತ ಸಕಲ ಕಾರ್ಯಗಳನ್ನು ವ್ಯವಸ್ಥೆ ಮಾಡುವುದಕ್ಕಾಗಿ ತಯಾರಿ ಮಾಡ್ತಾ ಇದ್ದೇನೆ. ಅಷ್ಟರವರೆಗೆ ತಾವು ವಿಶ್ರಾಂತಿ ಪಡೆಯಿರಿ. ಈಗ ಬರ್ತೇನೆ. ಚಂದಿರಾರನೆ ಸಜೀವನು ದಿದಿ ಮುನಿಪಗಿಯುವುದೆಂದಳು ತಾನಿವನ ಹೊಂದಬೇಕೆಂಬ ಸಂದರ್ಭವ ವಿವರಿಸಿ ಬಂದು ಸೆಳೆಯಲು ಎನ್ನ ಏನಮ್ಮ ಪುಲವ ಮದುವೆ ಇದೆಯಲ್ಲ. ನೀವು ಸರಿಯಾದ ಸಮಯಕ್ಕೆ ಬಂದು ಆಗುವ ಅನರ್ಥವನ್ನು ತಪ್ಪಿಸಿದ್ದೀರಿ ಸ್ವಾಮಿ. ನಮ್ಮನ್ನು ನೀವೇ ಸಲಹಬೇಕು. ಒಂದು ಕಡೆಯಲ್ಲಿ ನೋಡ್ತಾ ಇರುವಾಗ ಅನಿವಿಷಾದ್ಯರೆಲ್ಲರೂ ನೆಲನೋಟಕರಾಗಿ ದುಃಖಿಸುತ್ತಾ ಕುಳಿತಿದ್ದಾರೆ. ಈ ದೇವೇಂದ್ರನಾದರೂ ದುಃಖ ತಪ್ತನಾಗಿದ್ದಾನೆ. ಕಣ್ಣೀರನ್ನು ಸುರಿಸಿಕೊಂಡು ನೀನು ಇಲ್ಲಿ ದುಃಖಿಸುತ್ತಾ ಇರುವೆಯಮ್ಮ. ಏನಾಯ್ತು ಮಗಳೇ? ಏನು ಹೇಳು ಹೇಳು. ಆ ಕಂಹಾಸುರ ದಾನವ ನಮ್ಮ ನಾಕಲೋಕಕ್ಕೆ ದಾಳಿ ಇದ್ದ. ದುರದಲ್ಲಿ ಸೋತು ಹೋಗಿದ್ದೇನೆ. ಆತ ನಮ್ಮ ಸಂಪತ್ತನ್ನೆಲ್ಲ ಕೈದೋರಿಸಿದ್ದಾನೆ. ಮಾತ್ರವಲ್ಲದೆ ನನ್ನ ಮಡದಿಯಾದಂತಹ ಶಚಿಯನ್ನ ಮೋಹಿಸುತ್ತಿದ್ದಾನೆ ಸ್ವಾಮಿ. ನಮ್ಮನ್ನು ನೀವೇ ರಕ್ಷಿಸಬೇಕು ಸ್ವಾಮಿ, ನೀವೇ ರಕ್ಷಿಸಬೇಕು. ಅನಿಮಿಷಾದಿಪ, ಬೆದರಬೇಕಾದಂತಹ ಅಗತ್ಯವಿಲ್ಲ. ಬಂದಂತಹ ಅಪಾಯವನ್ನು ಉಪಾಯದಿಂದ ಪರಿಹರಿಸುವುದು ಬುದ್ಧಿವಂತರ ಲಕ್ಷಣ. ಈ ಪುಲೋಮದಿಯ ದುಃಖ ತಪ್ತ ಕಣ್ಣುಗಳನ್ನು ಕಾಣುತ್ತಾ ಇರುವಾಗ ನನಗಾದರೂ ದುಃಖ ಬರುತ್ತಾ ಇದೆ. ನೀವಾದರೂ ಸ್ವಲ್ಪ ಬದಿಗೆ ಸರಿದುಕೊಳ್ಳಿ. ಕಳನು ಬರುತ್ತಾ ಇದ್ದಾನೆ, ಅವನಲ್ಲಿ ನಾನು ಮಾತನಾಡಿಸ್ತೇನೆ. ಸರಿ ನೋಡೋಣ.